ನೋಡಿ ಗಾಯ್ಸ್, ಇದು 2024 ಮಾಡಲು ಯಮ FZ ನೋಡೋಕೆ ದೂರದಿಂದ ಲುಕ್ ಈ ಥರ ಕಾಣಿಸುತ್ತೆ. ಸೈಡ್ ಆ್ಯಂಗಲಿಂದ ನೀವು ನೋಡಿದರೆ ಈ ಥರ ಎಲ್ಲ ಇರುತ್ತೆ ನಿಮಗೆ. ಎಕ್ಸಾಸ್ಟ್ ಕೂಡ ಚೆನ್ನಾಗಿದೆ, ಬ್ಯಾಕಿಂದನೂ ಕೂಡ ಚೆನ್ನಾಗಿದೆ. ಹೊಸ ಗಾಡಿ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ವಾಶ್ ಮಾಡಿಲ್ಲ ಅಷ್ಟೇ. ನೋಡಿ, ಇಂಜಿನ್ ಬಂದುಬಿಟ್ಟು ಈ ಥರ ಕವರ್ ಆಗುತ್ತೆ ನಿಮ್ಗೆ. ಇಂಜಿನ್ನು ಗೇರ್ ಲಿವರ್ ಬಂದುಬಿಟ್ಟು ಸಿಂಗಲ್ ಬರುತ್ತೆ. ಕೀ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಯಮ ಲೋಗೋ ಇರುತ್ತೆ ಜೊತೆಯಲ್ಲಿ. ನೋಡಿ ಗೈಸ್, ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಇಂಡಿಕೇಟರ್ ಬರುತ್ತೆ ಅಲ್ಲ, ನ್ಯೂಟ್ರಲಲ್ಲಿದೆ ಅಂತಂದೇಳಿ. ಇದು ಲೆಫ್ಟ್ ಸೈಡಲ್ಲಿ ಚಿಕ್ಕದು ಬಟನ್ ಕೊಟ್ಟಿದ್ದಾರಲ್ಲ, ಇದು ಸೆಟ್ ಮಾಡ್ಕೊಳಕ್ಕೆ ನಿಮಗೆ ಎಷ್ಟೆಷ್ಟು ಕಿಲೋಮೀಟ್ರ್ ಓಡಿದೆ ಅಲ್ಲ ಅದನ್ನು ರೀಸೆಟ್ ಮಾಡ್ಕೊಳಕ್ಕೆ. ನೋಡಿ, ABS ಕೂಡ ಸಿಂಬಲ್ ತೋರಿಸ್ತದೆ. ನೋಡಿ, E20 ಸಿಂಬಲ್ ಇದೆ. ಇದನ್ನು ಕಿಲ್ ಸ್ವಿಚ್ಚು ಸ್ಟಾರ್ಟ್ ಆಫ್ ಅನ್ನು. ಇದರಲ್ಲಿ ಇನ್ನೊಂದು ಏನು ಮೇಜರ್ ಪ್ರಾಬ್ಲಮ್ ಅಂತಂದರೆ, ಎಲ್ಲ ಗಾಡಿಯಲ್ಲೂ ಪಾಸ್ ಇರುತ್ತೆ ಅಲ್ವಾ, ಈ ಗಾಡಿಯಲ್ಲಿ ಪಾಸ್ ಇಲ್ಲ. ಓನ್ಲಿ ಐ ಬೀಮು ಲೋ ಬೀಮ್ ಅಷ್ಟೇ. ಹಾರನ್ ಸಿಂಗಲ್ ಹಾರನ್ ಇದೆ ಗಾಡಿಯಲ್ಲಿ. ವೈರಿಂಗ್ ಎಲ್ಲ ನೋಡ್ತಾ ಇರ್ಬೋದು, ವೈರಿಂಗ್ ಎಲ್ಲ ನೀಟಾಗಿ ಕವರ್ ಮಾಡಿದ್ದಾರೆ. ಸಿಂಗಲ್ ABS ಇದು. ಫ್ರಂಟ್ ಮಾತ್ರ ABS ಇರುತ್ತೆ. ಹೆಡ್ಲೈಟ್ ಬಂದುಬಿಟ್ಟು ಎಲ್ಲ LED-ನೇ. ಇದು ಬಂದುಬಿಟ್ಟು ಲೋ ಬೀಮು. ಐ ಬೀಮ್ ಬಂದುಬಿಟ್ಟು ಮೇಲ್ಗಡೆ ಎಲ್ಲಿದೆಯಲ್ಲ ಅದೇ ಐ ಬೀಮು. ಯಮದವರೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದ್ಗಡೆ ಒಂದು ಶೀಲ್ಡ್ ಒಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ನೋಡಿ, ನಾನು ಅವೆಲ್ಲ ಹೇಳಿದ್ನಲ್ವ, ಮುಂದ್ಗಡೆಯಲ್ಲಿ ಇದೆ ಎಲ್ಲ ಪಾಸು, ಲೈಟಿಂಗ್ ಸಿಸ್ಟಮ್ ಎಲ್ಲ. ಓನ್ಲಿ ಲೋ ಬೀಮು ಐ ಬೀಮ್ ಅಷ್ಟೇ. ಸೈಡ್ ಆ್ಯಂಗಲಿಂದ ಬಂದುಬಿಟ್ಟು ನೋಡಿ, ಕಿಕ್ಕರ್ ಇರೋಲ್ಲ ಗಾಡಿಗೆ, ವಿತೌಟ್ ಕಿಕ್ಕರು. ಸಿಂಗಲ್ ಚಾನಲ್ ABS, ನಾನು ಅವಾಗಲೇ ಹೇಳ್ದಂಗೆ. ನೋಡಿ, ಎಕ್ಸಾಸ್ಟ್ ಬಂದುಬಿಟ್ಟು ಈ ಥರ ಇದೆ. ಬ್ರೇಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಬ್ಯಾಕ್ ಕೂಡ ನಾರ್ಮಲ್ ಬ್ರೇಕ್ ಏನಿಲ್ಲ, ಪ್ಲೇಟ್ ಸಿಸ್ಟಮ್ ಎಲ್ಲನೇ ಇದೆ. ನೋಡಿ, ಬ್ರೇಕ್ ಕೂಡ ಚೆನ್ನಾಗಿದೆ. ಟೈರ್ ನೋಡಿ, ಟೈರ್ ಸೆಕ್ಷನ್ ಬಂದುಬಿಟ್ಟು C8 ಟೈರ್ ಹಾಕಿದ್ದಾನೆ. C8 ಟೈರ್ ಎಲ್ಲದರಲ್ಲೇ MRF ಬರುತ್ತೆ. FZ ಅವ್ರು ಬಂದುಬಿಟ್ಟು C8 ಟೈರ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ಬ್ಯಾಕ್ ಪ್ರೊಫೈಲ್. ಬ್ಯಾಕಿಂದ ಈ ಥರ ನೋಡುತ್ತೆ. ಈ ಗಾಡಿಯವ್ರು ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಚೈನ್ ಬಂದುಬಿಟ್ಟು ಲೂಬ್ರಿಕೆಂಟ್ ಮಾಡೇ ಕೊಡೋಲ್ಲ, ನಾರ್ಮಲಾಗಿ ಕೊಟ್ಟಿರ್ತಾರೆ. 1000 ಕಿಲೋಮೀಟ್ರ್ ಓಡಿಸಿ ಅಂತಂದು ಹೇಳಿ ಕೊಡ್ತಾರೆ. ನೋಡಿದ್ರೆ 100 ಕಿಲೋಮೀಟರ್ಗೆ ಚೈನ್ ಹಂಗಾಗಿರುತ್ತೆ. ನೋಡಿ, ಬ್ಯಾಡ್ಜಿಂಗ್ ಎಲ್ಲ ಈ ಥರ ಇದೆ ಯಮ ಕಡೆಯಿಂದ. ಇಂಡಿಕೇಟರ್ ಆನ್ ಆಫು, ಒಂದು ಸಿಂಗಲ್ ಇಂಡಿಕೇಟರು. ಇದಕ್ಕೆ ಹಜಾರ್ ಲೈಟ್ ಬರೋಲ್ಲ, ಓನ್ಲಿ ಸಿಂಗಲ್ಸ್ ಮಾತ್ರ ಅಷ್ಟೇ. ನೀವು ಯಾವ ಸೈಡ್ ಆನ್ ಮಾಡ್ತೀರಾ ಆ ಸೈಡ್ ಆನ್ ಆಗುತ್ತೆ, ಯಾವ ಸೈಡ್ ಆನ್ ಮಾಡಲ್ವಾ ಆನ್ ಆಗಲ್ಲ ಅಷ್ಟೇ. FZ ಚೆನ್ನಾಗಿದೆ ಗಾಡಿ, ಚೆನ್ನಾಗಿಲ್ಲ ಅಂತೇನಿಲ್ಲ. ಮೈಲೇಜ್ ಚೆನ್ನಾಗಿದೆ. 50 ಕಿಲೋಮೀಟ್ರ್ ಹೇಳಿದ್ದಾನೆ ಆನ್ ರೋಡು, ಸರಿ ಹೈವೇ. ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾನೆ, ಸಿಂಗಲ್ ಸ್ಟ್ಯಾಂಡು ಇದೆ. ಸೊ ಎಲ್ಲ ಓವರಾಲ್ ಚೆನ್ನಾಗಿದೆ, ಲುಕ್ ಎಲ್ಲ ಚೆನ್ನಾಗಿದೆ. ಇದು ಬಂದುಬಿಟ್ಟು ರೈಟ್ ಸೈಡಿಂದ ಪ್ರೊಫೈಲು. ಬ್ರೇಕ್ ಕೂಡ ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ನೂ ಚೆನ್ನಾಗಿದೆ ಗಾಡಿ. ಸ್ಟಾರ್ಟ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಬನ್ನಿ ಗೆಳೆಯರೆ, ಒಂದು ರೌಂಡ್ ಹೋಗಿ ಬರುವ ಗಾಡಿ ಹೆಂಗಿದೆ ಅಂತ ನೀವು ನೋಡ್ಕೊಂಡು ಬರೋಣ. ಸ್ಮೂತ್ ಫೀಲಿಂಗ್ ಮಾತ್ರ ಸಖತ್ತಾಗಿದೆ. ಸ್ಮೂತೆಲ್ಲ ಹ್ಯಾಂಡಲ್ ಆಗುತ್ತೆ. ಗೇರೆಲ್ಲ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಇದೆ. ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ. ಫ್ರಂಟು ಬ್ಯಾಕೂ ಚೆನ್ನಾಗಿದೆ. ಅಷ್ಟೊಂದೇನು ಎತ್ತಾಕಲ್ಲ ನಮಗೆ. ನೋಡಿ, ಆರಾಮಾಗಿ ಓಡಿಸ್ಬೇಕಾದ್ರೆ ಫುಲ್ ಸ್ಮೂತಾಗಿದೆ.
ಪಿಕಪ್ ಚೆನ್ನಾಗಿದೆ ಗಾಡಿದು. ನೀವು ಗೇರು ಎಷ್ಟೆಷ್ಟು ಚೇಂಜ್ ಮಾಡ್ತೀರಾ ಅದು ಕೂಡ ಎಲ್ಲನೂ ತೋರಿಸುತ್ತೆ. ನಮ್ಮ ಹಳ್ಳಿ ಕಡೆ ಹಿಂಗೇನೆ ಅಲ್ವಾ, ಒಂದು ರೌಂಡ್ ಹೋಗಿ ಬರೋಲ್ಲ ಮಚ್ಚ ಬಾ ಮಚ್ಚ ಅಂತ ತಕ್ಷಣ ಬಂದ್ಬಿಡ್ತಾರೆ ಹುಡುಗರೆಲ್ಲ. ಸುಮ್ಮನೆ ಹತ್ಕೊಳ್ಳೋದು ಗಾಡಿ ಹೋಗ್ತಾ ಇರೋದು. ಏನಂದ್ರೂ ಹಳ್ಳಿಯಲ್ಲಿ ಸಿಟಿನೇ ಹಳ್ಳಿಯಲ್ಲಿ ಇರ್ತಕ್ಕಂಥ ನೇಚರು ವೆದರು ಸಿಟಿಯಲ್ಲಿ ಸಿಗಲ್ಲ. ಸಿಟಿಯಲ್ಲೆಲ್ಲ ಹೆಂಗೆ ಅಂದರೆ ಕೆಲಸ ಆಯಿತು ಮನೆ. ನೋಡಿ ನಮ್ಮ ಹುಡುಗ ಗಾಡಿ ತಗೊಂಡಿರೋನು ಹಿಂದ್ಗಡೆ ಮುಂದ್ಗಡೆ ಎಲ್ಲ ನೋಡ್ಕೊಂಡ್ಬಿಟ್ಟೆ ಬರಬೇಕು. ನೋಡಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ, ಯಾರೋ ಅಡ್ಡ ಬರ್ತಿದ್ದಾರೆ. ಅಲ್ಲ ಹಿಂಗೋಗು, ಹಿಂಗೆ ಸೈಡಿ ಬಾ, ಹಿಂಗೆ ನನ್ನ ಹತ್ರ ಚಾನ ಮಾಡಿ ಜೀವನ. ಮತ್ತೆ ಅದಕ್ಕೆ ವಾಪಸ್ ಕಳಿಸಿದ್ದೀನಿ ಹತ್ರದಿಂದ ಬಾ ಅಂತೇಳಿ. ನೋಡಿ ಈ ಕಡೆ ಕೂಡ ಇನ್ನೊಂದು ಹತ್ರ ಬಾ ನೋಡಿ ಹಿಂಗೋ ಹಿಂಗಸಿಂದ ನಿಧಾನ್ಕೋ ಸ್ಲೋ ಹೋಗು, ಹೌದು ಜೋರ ಬನ್ನಿ.